ರಾಜ್ಯದಲ್ಲಿ ಗೊಬ್ಬರಕ್ಕಾಗಿ ಗುದ್ದಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ರೈತರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ರಸಗೊಬ್ಬರ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಪ್ರೊಟೆಸ್ಟ್. ವಿಷ ಕೊಡಿ ಇಲ್ವಾ, ಯೂರಿಯಾ ಗೊಬ್ಬರ ಕೊಡಿ ಅಂತೇಳಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ಯೂರಿಯಾ ಗೊಬ್ಬರ ಪೂರೈಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ದಾವಣಗೆರೆಯ ಎಸಿ ಕಚೇರಿಯ ಎದುರು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ಹೆದ್ದಾರಿಯನ್ನು ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಮಳೆ ಚೆನ್ನಾಗಾಗಿದೆ, ಬೆಳೆ ಬೆಳೆಯಬೇಕು ಅಂತಿದ್ದೀವಿ, ಇಂತಹ ಸಂದರ್ಭದಲ್ಲಿ ಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ, ಗೊಬ್ಬರವನ್ನು ತತ್ಕ್ಷಣಕ್ಕೆ ಪೂರೈಕೆ ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಆಗ್ರಹಿಸಲಾಗಿದೆ. ಈ ಸರ್ಕಾರ ಯಾವುದೋ ಸುಳ್ಳು ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದರು. ಕಳೆದ ಎರಡೂವರೆ ವರ್ಷ ಆಗ್ತಾ ಬಂತು. ಇನ್ನು ಕೊನೆ 6 ತಿಂಗಳು ಕೌಂಟೇ ಲೆಕ್ಕಕ್ಕಿಲ್ಲ. ಈ ಸರ್ಕಾರ ಅವಧಿ 2 ವರ್ಷ ಮಾತ್ರ ಬಾಕಿ ಇದೆ. ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ. ಒಂದು ಕಡೆ ನಮ್ಮ ದಾವಣಗೆರೆ ಜಿಲ್ಲೆ ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ರೈತರಿಗೆ ಮರ್ಮಾಘಾತ ಆಗಿದೆ, ಮರಣ ಶಾಸನ ಆಗಿದೆ.